ಹರೇ ಕೃಷ್ಣ. ಈ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಈಗ ಬರ್ತಾ ಇರುವಂತಹ ಏಕಾದಶಿಯ ಮಹಿಮೆಯನ್ನು ನಾವು ಇವತ್ತು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಪಾರಣದ ಸಮಯಕ್ಕೆ ತಾವು ಕೊನೆಯ ಭಾಗದಲ್ಲಿ ನಮಗೆ ಪಾರಣದ ಸಮಯ ಸಿಗುತ್ತೆ. ಅದಷ್ಟೇ ಅಲ್ಲ, ಈ ಸಂಪೂರ್ಣ ಏಕಾದಶಿಯ ಮಹಿಮೆ ಏನು, ಅದಷ್ಟೇ ಅಲ್ಲ, ಈ ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಬೇಕು, ಆಮೇಲೆ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ ಏನೆಲ್ಲ ಲಾಭ ಬರುತ್ತೆ, ಅದೆಲ್ಲವನ್ನು ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಫಾಲ್ಗುಣ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವಂತಹ ಈ ಏಕಾದಶಿಯನ್ನ ವಿಜಯ ಏಕಾದಶಿ ಅಂತ ಹೇಳ್ತಾರೆ. ಹಿಂದೆ ಬಂದಿತ್ತು ಜಯ ಏಕಾದಶಿ, ಇದನ್ನ ವಿಜಯ ಏಕಾದಶಿ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ, ಶಾಸ್ತ್ರದಲ್ಲಿ ಸ್ಕಂದ ಪುರಾಣದಲ್ಲಿ ಬರ್ತಾ ಇರುವಂತಹ ಈ ವಿಜಯ ಏಕಾದಶಿಯ ಮಹಿಮೆ ಏನು ಅಂತ ಹೇಳಿ ಶಾಸ್ತ್ರದಲ್ಲಿ ವರ್ಣನೆ ಇದೆ. ಯುಧಿಷ್ಠಿರ ಮಹಾರಾಜರು ಕೃಷ್ಣನಿಗೆ ಕೇಳ್ತಾ ಇದ್ದಾರೆ, ಈ ಏಕಾದಶಿ ಮಹಿಮೆಯನ್ನ ಹೇಳಿ ಅಂತ ಹೇಳಿ. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ಈ ಏಕಾದಶಿಯನ್ನ ಆಚರಣೆ ಮಾಡ್ತಾರೆ ಅವರಿಗೆ ಜೀವನದಲ್ಲಿ ಯಶಸ್ಸು ಸಿಗುತ್ತೆ. ಈ ಇಹಲೋಕದಲ್ಲಿ ಯಶಸ್ಸು ಸಿಗುತ್ತೆ, ಮತ್ತೆ ಮುಂದಿನ ಲೋಕದಲ್ಲಿಯೂ ಯಶಸ್ಸು ಸಿಗುತ್ತೆ. ಅದಷ್ಟೇ ಅಲ್ಲ, ಯಾರು ಏಕಾದಶಿಯ ಉಪವಾಸವನ್ನು ಮಾಡ್ತಾರೆ ಅವರಿಗೆ ಅವರ ಜೀವನದಲ್ಲಿರುವಂತಹ ಪಾಪ ಎಲ್ಲವೂ ಕ್ಷೀಣ ಆಗುತ್ತೆ. ಆಮೇಲೆ ಇದನ್ನ ಬರೀ ಯಾರು ಕೇಳ್ತಾರೆ ಇದರ ಮಹಿಮೆಗಳನ್ನ ಅವರಿಗೂ ಇದರ ಲಾಭ ಬಂದ್ಬಿಡುತ್ತೆ. ಈಗ ಕೃಷ್ಣ ಹೇಳ್ತಾ ಇದ್ದಾನೆ, ನಾರದ ಮುನಿಯವರು ಒಂದು ದಿನ ಬ್ರಹ್ಮದೇವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಬ್ರಹ್ಮದೇವರು ಯಾವಾಗಲೂ ಪದ್ಮ ಆಸನ ಅಂತ ಹೇಳಿದ್ರೆ ಅವರು ಪದ್ಮದಲ್ಲೇ ಕುತ್ಕೊಂಡಿರ್ತಾರೆ. ಅವರ ಜನ್ಮ ನಾಭ್ಯ ಕಮಲದಿಂದಾಗಿದೆ. ಗರ್ಭೋದಕಶಾಹಿ ವಿಷ್ಣು ಅವರ ನಾಭಿ ಕಮಲದಿಂದ ಬ್ರಹ್ಮದೇವರ ಜನ್ಮ ಆಗಿದೆ. ಅಲ್ಲಿ ಬ್ರಹ್ಮದೇವರು ಸದಾ ಆಸನದಲ್ಲಿರ್ತಾರೆ. ಅಲ್ಲಿ ಆ ಬ್ರಹ್ಮದೇವರ ಮಾನಸ ಪುತ್ರ ಶ್ರೀ ನಾರದ ಮುನಿಯವರು ಒಂದು ದಿನ ಬಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಬ್ರಹ್ಮಾಜಿ ಅವರ ತಂದೆ ಅಲ್ಲ, ಅವ್ರು ಕೇಳ್ತಾ ಇದ್ದಾರೆ, ನನಗೆ ದಯವಿಟ್ಟು ನೀವು ಇವತ್ತು ಈ ಪ್ರಶ್ನೆಗೆ ಉತ್ತರ ಕೊಡಿ. ಈ ವಿಜಯ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ ಏನೆಲ್ಲ ಫಲ ಬರುತ್ತೆ ಅಂತ ಹೇಳಿ. ಆಗ ನಾರದ ಮುನಿಯವರಿಗೆ ಅವರ ತಂದೆ ಉತ್ತರವನ್ನ ಕೊಡ್ತಾರೆ. ಅವ್ರು ಹೇಳ್ತಾ ಇದ್ದಾರೆ, ಎಷ್ಟೊಂದು ಉಪವಾಸಗಳ ದಿನಗಳಿದೆ, ಇದರಲ್ಲಿ ಈ ವಿಜಯ ಏಕಾದಶಿಯ ಉಪವಾಸದ ದಿನ ತುಂಬಾ ಶ್ರೇಷ್ಠವಾಗಿದೆ. ಆಮೇಲೆ ಇದು ನಮ್ಮೆಲ್ಲರನ್ನು ಶುದ್ಧೀಕರಣ ಮಾಡುತ್ತೆ. ಆಮೇಲೆ ನಮ್ಮೆಲ್ಲರ ಪಾಪವನ್ನ ಅದು ಕ್ಷಯ ಮಾಡುತ್ತೆ. ಹಿಂದೆ ಯಾರು ಈ ಏಕಾದಶಿಯ ಮಹಿಮೆಯನ್ನ ವರ್ಣನೆ ಮಾಡಿರ್ಲಿಲ್ಲ, ಆದರೆ ಇವತ್ತು ನಾನು ನಿನಗೆ ಈ ಏಕಾದಶಿಯ ವರ್ಣನೆಯನ್ನ ಮಾಡ್ತಾ ಇದ್ದೀನಿ. ಆಮೇಲೆ ಇದನ್ನು ಯಾರು ಪಾಲನೆ ಮಾಡ್ತಾರೆ ಅವರಿಗೆ ಈ ಹೆಸರು ಏನಿದೆ ವಿಜಯ ಏಕಾದಶಿ. ಆ ರೀತಿ ವಿಜಯ ಅವರಿಗೆ ಸಿಗುತ್ತೆ, ಅಂದ್ರೆ ಯಶಸ್ಸು ಸಿಗುತ್ತೆ ಜೀವನದಲ್ಲಿ ವಿಜಯ. ನಾವು ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ಭಗವದ್ಗೀತೆಯ ಅಂತಿಮ ಶ್ಲೋಕ ಇದು, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿರ್ ಧ್ರುವಾನೇತಿರ್ ಮತಿರ್ಮಮ. ವಿಜಯ ಬೇಕು ಅಂತ ಹೇಳಿದ್ರೆ ನಾವು ಯಾವಾಗಲೂ ಭಗವಂತನ ಹತ್ರ ಇರಬೇಕು. ಭಗವಂತನ ವಿರುದ್ಧ ಯಾವಾಗಿರ್ತೀವಿ ಆಗ ವಿಜಯ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಯಾವುದೇ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಭಗವಂತನ ಆಶ್ರಯ ಪಡ್ಕೊಳ್ಬೇಕು, ಭಗವಂತನ ಅನುಗ್ರಹ ಪಡ್ಕೊಳ್ಬೇಕು. ಭಗವಂತನಿಗೆ ಏನು ಇಚ್ಛೆ ಇದೆಯಲ್ಲ ಆ ರೀತಿ ನಮ್ಮ ಜೀವನದಲ್ಲಿ ಕಾರ್ಯಗಳನ್ನು ನಾವು ಮಾಡ್ಕೊಳ್ಬೇಕು. ಈಗ ಇದರಲ್ಲಿ ಆ ಭಗವಂತನಿಗೆ ಹೇಗೆ ಒಲಿಸ್ಕೊಂಡು ಆಮೇಲೆ ವಿಜಯವನ್ನು ಹೇಗೆ ಪ್ರಾಪ್ತಿ ಮಾಡ್ಕೊಳ್ಳೋದು, ಅದಕ್ಕೋಸ್ಕರ ಶ್ರೀಕೃಷ್ಣ ಅವರು ಸ್ವಯಂ ಈಗ ಒಂದು ಹಿನ್ನೆಲೆಯನ್ನ ಕೊಡ್ತಾ ಇದ್ದಾರೆ ರಾಮಾಯಣದಿಂದ. ನಮಗೆಲ್ಲರಿಗೂ ಗೊತ್ತಿದೆ, ಪ್ರಭು ಶ್ರೀರಾಮಚಂದ್ರರು ಅಯೋಧ್ಯೆಯಲ್ಲಿರುವಾಗ ಅವರಿಗೆ ವನವಾಸ 14 ವರ್ಷದ ವನವಾಸ ಆಯ್ತು. ಆ 14 ವರ್ಷದ ವನವಾಸದ ಕೈಕೇಯಿ ಯಾವಾಗ ಹೇಳ್ತಾಳೆ ಅದನ್ನ ರಾಮಚಂದ್ರರು ಕೇಳಿದಾಗ ಅವರ ಚರಿತ್ರೆ ಎಷ್ಟು ಶುದ್ಧವಾಗಿತ್ತು ಮತ್ತು ಆದರ್ಶವಾಗಿತ್ತು ಅಂತ ಹೇಳಿದ್ರೆ, ಅವರಿಗೆ ಆ ಆಸ್ತಿಯ ಮೇಲೆ, ಅರಮನೆಯ ಮೇಲೆ, ರಾಜ್ಯದ ಮೇಲೆ ಯಾವೊಂದು ಕಿಂಚಿತ್ತು ಅವರಿಗೆ ಆಸಕ್ತಿ ಇರಲಿಲ್ಲ. ಅದಕ್ಕೋಸ್ಕರ ಅವರಿಗೆ ವನವಾಸದಲ್ಲಿರೋದು ಇಲ್ಲ ಅರಮನೆಯಲ್ಲಿರೋದು ಯಾವುದೇ ರೀತಿಯ ವ್ಯತ್ಯಾಸ ಆಗಿಲ್ಲ. ಅದಕ್ಕೋಸ್ಕರ ರಾಮಚಂದ್ರರು ತುಂಬಾ ಸಂತೋಷವಾಗಿ ಅದನ್ನು ಒಪ್ಕೊಂಡ್ರು. ತಕ್ಷಣ ಅದೇ ಕ್ಷಣದಿಂದ ಅವರು ಲಕ್ಷ್ಮಣನ ಜೊತೆ ಮತ್ತು ಸೀತಾ ಮಾತೆಯ ಜೊತೆ ಅವರು ವನವಾಸಕ್ಕೆ ಹೋಗೋದು ಪ್ರಾರಂಭ ಮಾಡಿಬಿಟ್ರು. ಅದಾದ್ಮೇಲೆ ನಮ್ಮೆಲ್ಲರೂ ಗೊತ್ತಿದೆ, ಇಷ್ಟೊಂದು ವರ್ಷಗಳ ಕಾಲ ಅವರು ದಂಡಕಾರಣ್ಯದಲ್ಲಿ, ಪಂಚವಟಿನಲ್ಲಿ ಎಲ್ಲ ಇರ್ತಾ ಇದ್ರು. ಆಮೇಲೆ ಪಂಚವಟಿನಲ್ಲಿರುವಾಗ ಈ ರಾವಣ ದಶಾನನ ಅವನು ಬಂದು ಸೀತಾ ಮಾತೆಯನ್ನ ಅಪಹರಣ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಅದಾದ್ಮೇಲೆ
ಅಪಹರಣ ಮಾಡ್ಕೊಂಡು ಹೋಗ್ತಾ ಇರುವಾಗಲೇ ಒಂದು ಹದ್ದು, ರಣಹದ್ದು, ಜಟಾಯು ಅನ್ನುವಂಥ ರಣಹದ್ದು ಬಂದು ಆ ಸೀತಾಮಾತೆಯನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಆ ರಾವಣನ ಜೊತೆ ಆ ರಾಕ್ಷಸನ ಜೊತೆ ಅಲ್ಲೇ ಆ ಆಕಾಶದಲ್ಲೇ ಯುದ್ಧ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ಈ ಹದ್ದು. ಆದ್ರೆ ಆ ಕ್ರೂರಿ ರಾವಣ ಎಷ್ಟು ಅವನು ಪರಾಕ್ರಮಿಯಾಗಿದ್ದ ಅಂತ ಹೇಳಿದ್ರೆ, ಅವನು ಜಟಾಯುನ ಅವನ ಎರಡು ರೆಕ್ಕೆಗಳನ್ನು ಅದು ಕಡ್ದಾಕ್ಬಿಡ್ತಾನೆ. ಅದಾದ್ಮೇಲೆ ಜಟಾಯು ರಕ್ತದಿಂದ ಸೂರ್ಕೊಂಡು ಅವನು ಬಿದ್ದು ಬಿಡ್ತಾನೆ. ಆಗ ಆ ಜಟಾಯು ಬಂದು ರಾಮನಿಗೆ ತಿಳಿಸ್ಕೊಡ್ತಾರೆ ಏನಂತ, ಸೀತಾಮಾತೆ ಅಪಹರಣ ಆಗಿದೆ ರಾವಣನಿಂದ, ಅವನು ಲಂಕೆಯ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ ಆ ಜಟಾಯು ಹೇಳಿ ರಾಮನ ತೊಡೆಯನಲ್ಲೇ ಅದು ಪ್ರಾಣ ಬಿಟ್ಬಿಡುತ್ತೆ. ಆಗ ಪ್ರಭು ರಾಮಚಂದ್ರರು ಏನ್ ಮಾಡ್ತಾರೆ, ಆ ಜಟಾಯುವನ್ನ ಅಂತ್ಯ ಸಂಸ್ಕಾರಗಳನ್ನು ಮಾಡ್ತಾನೆ. ಆ ರಾಮಚಂದ್ರರ ಅಂತ್ಯ ಸಂಸ್ಕಾರಗಳನ್ನು ಮಾಡಿದ್ಮೇಲೆ ಅವನು ಮುಂದೆ ಹೋಗ್ತಾ ಇರುವಾಗ ಕಬಂಧ ಅನ್ನುವಂಥ ರಾಕ್ಷಸನನ್ನು ಕೊಂದಾಕ್ತಾನೆ. ಅದಾದ್ಮೇಲೆ ವಾನರರ ಜೊತೆ ಸ್ನೇಹ ಆಗುತ್ತೆ, ಸುಗ್ರೀವ ರಾಜನಾಗಿರ್ತಾನೆ. ಆಮೇಲೆ ಎಷ್ಟೊಂದು ದೊಡ್ಡ ವಾನರ ಸೇನೆ ಆ ಸುಗ್ರೀವ ಸ್ಥಾಪನೆಯನ್ನ ಮಾಡಿ, ಆಮೇಲೆ ಸೀತಾಮಾತೆಯನ್ನು ಹುಡ್ಕೋದಕ್ಕಾಗಿ ಆ ವಾನರ ಸೇನೆಯನ್ನ ಬೇರೆ ಬೇರೆ ದಿಕ್ಕುಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಕಳಿಸ್ಕೊಡ್ತಾನೆ. ಆಮೇಲೆ ಎಲ್ಲರೂ ಆ ವಾನರ ಸೇನೆಗಳು ಎಷ್ಟೊಂದು ಬರ್ತಾರೆ, ನಿರಾಶರಾಗಿ ಹತಾಶರಾಗಿ ಅವ್ರಿಗೆಲ್ಲ ಅನ್ನಿಸ್ತಾ ಇರುತ್ತೆ ನಾವು ಸೀತಾಮಾತೆಯನ್ನ ಕಂಡುಹಿಡೋದಕ್ಕೆ ಆಗಿಲ್ಲ. ಆಗ ಹನುಮಂತನ ಇದ್ದಂತಹ ಆ ವಾನರ ಸೇನೆ ಹೋಗಿ ಅದು ದಕ್ಷಿಣ ದಿಕ್ಕಿನಲ್ಲಿರುತ್ತೆ. ದಕ್ಷಿಣ ದಿಕ್ಕಿನಲ್ಲಿದ್ದಾಗ ಅಲ್ಲಿ ಜಟಾಯುವಿನ ಮತ್ತೊಂದು ಅಣ್ಣ ಸಂಪಾತಿ ಅಂತ ಹೇಳಿ, ಆ ಸಂಪಾತಿ ಹೇಳ್ಕೊಡುತ್ತೆ ಹೇಗೆ ಅಶೋಕವನದಲ್ಲಿ, ಲಂಕೆಯ ಅಶೋಕವನದಲ್ಲಿ ಸೀತಾಮಾತೆ ಇದ್ದಾಳೆ ಅಂತ ಹೇಳಿದಾಗ, ಆಗ ಎಲ್ಲರಿಗೂ ಅನ್ನಿಸ್ತಾ ಇರುತ್ತೆ, ಹನುಮಂತನಿಗೆ ಅನ್ನಿಸ್ತಾ ಇರುತ್ತೆ, ನಾನು ಹೇಗೆ ಈಗ ಈ ಸಂಪೂರ್ಣ ಸಮುದ್ರವನ್ನೇ ನಾನು ಹೇಗೆ ಪಾರ್ ಮಾಡೋದಕ್ಕಾಗತ್ತೆ. ತಕ್ಷಣ ಪ್ರಭು ರಾಮಚಂದ್ರರ ಹೆಸರು ಹೇಳ್ಕೊಂಡು ಅವನ ಶರೀರ ದೊಡ್ಡದಾಗತ್ತೆ. ಆಮೇಲೆ ಅವನು ಮಹೇಂದ್ರ ಪರ್ವತದಿಂದ ಅವನು ಜಿಗಿತಾನೆ. ಅದಾದ್ಮೇಲೆ ಅವನು ಲಂಕೆಗೆ ಹೋಗ್ತಾನೆ. ಇದನ್ನೆಲ್ಲ ಆಮೇಲೆ ಪ್ರಭು ರಾಮಚಂದ್ರರು ಕೊಟ್ಟಿರುವಂತಹ ಉಂಗುರವನ್ನ ಸೀತಾಮಾತೆಗೆ ಕೊಟ್ಟು ಮತ್ತೆ ಅವನು ವಾಪಸ್ ಹಾರಿ ಬಂದು ಪ್ರಭು ರಾಮಚಂದ್ರರಿಗೆ ಅವನು ಈ ಸುದ್ದಿಯನ್ನ ಕೊಡ್ತಾನೆ. ಇದನ್ನ ಕೇಳಿದ ತಕ್ಷಣ ಪ್ರಭು ರಾಮಚಂದ್ರ ಮತ್ತು ಹನುಮಂತನಿಗೆ ಎಷ್ಟು ಆನಂದ ಆಗೋಗ್ಬಿಡತ್ತೆ. ಆಮೇಲೆ ಅವರು ರಾಮಚಂದ್ರ ಮತ್ತು ಎಲ್ಲ ವಾನರ ಸೇನೆ, ಸುಗ್ರೀವ ಎಲ್ಲರೂ ದಕ್ಷಿಣ ದಿಕ್ಕಿಗೆ ಬರ್ತಾರೆ. ದಕ್ಷಿಣ ದಿಕ್ಕಿಗೆ ಬಂದು ನೋಡ್ತಾರೆ, ಸಂಪೂರ್ಣ ಸಮುದ್ರದ ಅಲೆಗಳು ಮೇಲಕ್ಕೆ ಏರ್ತಾ ಇದೆ. ಆಮೇಲೆ ಎಲ್ಲಿ ಕಡೆ ನೋಡಿದ್ರು ಬರೀ ನೀರೇ ನೀರು. ಆಮೇಲೆ ವಾನರರಿಗೆಲ್ಲರಿಗೂ ಅವರು ಬೇಜಾರಾಗ್ಬಿಡುತ್ತೆ. ಅವರೆಲ್ಲರಿಗೂ ನಿರಾಶರಾಗ್ಬಿಡ್ತಾರೆ. ಹೇಗೆ ನಾವು ಈ ಸಮುದ್ರವನ್ನ ನಾವು ದಾಟಿ ಆ ಕಡೆ ಲಂಕೆಗೆ ಹೋಗೋದಿಕ್ಕೆ ಸಾಧ್ಯ? ಈ ರೀತಿ ಅವರೆಲ್ಲರೂ ಯೋಚನೆ ಮಾಡ್ತಾರೆ. ಅವಾಗ ಲಕ್ಷ್ಮಣ ಹೇಳ್ತಾನೆ, ಇಲ್ಲಿ ತುಂಬಾ ಹತ್ತಿರದಲ್ಲೇ ಒಂದು ಆಶ್ರಮ ಇದೆ. ಆ ಆಶ್ರಮದಲ್ಲಿ ತುಂಬಾ ಮಹಾನ್ ಒಬ್ಬ ಋಷಿ ಇದ್ದಾರೆ. ಅವರ ಋಷಿಯ ಹೆಸರು ಬಕದಾಲ್ಭ್ಯ ಋಷಿ ಅಂತ ಹೇಳಿ. ಅವ್ರು ಇಲ್ಲೇ ತುಂಬಾ ಹತ್ತಿರದಲ್ಲೇ ಇದ್ದಾರೆ, ಅವ್ರನ್ನ ಭೇಟಿ ಮಾಡೋಣ. ಆ ಋಷಿ ಅವ್ರು ಎಷ್ಟು ದೀರ್ಘಾಯುಷ್ಯರಾಗಿದ್ದಾರೆ. ಅವ್ರು ಎಷ್ಟೊಂದು ಬ್ರಹ್ಮದೇವರನ್ನ ಅವರು ಜನ್ಮ ಪಡ್ತಾ ಇರೋದು, ಬರೋದು, ಹೋಗೋದು ಅದನ್ನೆಲ್ಲ ನೋಡಿದ್ದಾರೆ. ಆಮೇಲೆ ತುಂಬಾ ಬುದ್ಧಿನೂ ಇದೆ ಅವ್ರಿಗೆ. ಅದಕ್ಕೋಸ್ಕರ ಅವರಿಗೆ ನಾವು ಹೋಗಿ ನಮ್ಮ ಈ ಪ್ರಶ್ನೆಯನ್ನ ಕೇಳೋಣ. ಅವ್ರು ನಮಗೆ ಒಂದು ಸ್ವಲ್ಪ ಸಲಹೆಗಳನ್ನ ಹೇಳ್ತಾರೆ, ಹೇಗೆ ನಾವು ಈ ಸಮುದ್ರವನ್ನ ದಾಟಿ ಆ ಕಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಆಗ ಬಕದಾಲ್ಭ್ಯ ಋಷಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಈ ವ್ಯಕ್ತಿಗಳು ಯಾರು ಬಂದಿದಾರಲ್ಲ ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಸಾಕ್ಷಾತ್ ಭಗವಂತ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಅವರು ಬಂದಿದ್ದಾರೆ. ಆಮೇಲೆ ಭಗವಂತ ಈ ರೀತಿ ಅವತರಿಸೋದು ಯಾವುದಕ್ಕೋಸ್ಕರ? ಯಾವ್ದಾದ್ರು ವಿಶೇಷವಾದಂತಹ ಕಾರಣಗಳಿದೆ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಆಮೇಲೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಹೇಳ್ತಾರೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ನಾನು ಭಕ್ತರ ರಕ್ಷಣೆ ಮಾಡೋದಕ್ಕೋಸ್ಕರ ಮತ್ತು ದುಷ್ಟರ ನಾಶವನ್ನ ಮಾಡೋದಕ್ಕೋಸ್ಕರ ನಾನು ಪ್ರತಿಯೊಂದು ಯುಗದಲ್ಲಿಯೂ ನಾನು
ಬರ್ತೀನಿ, ಅವತರಿಸ್ತೀನಿ ಅಂತ ಹೇಳಿ. ಅದಕ್ಕೋಸ್ಕರ ಪ್ರಭು ರಾಮಚಂದ್ರರು ಬಂದಿದ್ದಾರೆ. ಈಗ ಈ ಋಷಿಗೂ ಗೊತ್ತಾಯ್ತು ಇವರು ಸಾಮಾನ್ಯ ಮನುಷ್ಯರು ಅಲ್ಲ, ಇವರು ಸಾಕ್ಷಾತ್ ಭಗವಂತ ಅಂತ ಹೇಳಿ. ಆಗ ಅವರು ತುಂಬಾ ಆದರದ ಆತಿಥ್ಯವನ್ನ ಕೊಟ್ಟು ಆಮೇಲೆ ಅವರಿಗೆ ತುಂಬಾ ನಮ್ರತೆಯಿಂದ ಕೇಳ್ತಿದ್ದಾರೆ, ನನ್ನಂತಹ ಪಾಪಿ ಅಧಮ ಜೀವಿ ಇಂತಹ ಆಶ್ರಮಕ್ಕೆ ಬರೋದಕ್ಕೆ ಕಾರಣ ಏನು ಅಂತ ಹೇಳಿ. ಆಗ ಭಗವಂತ ಹೇಳ್ತಿದ್ದಾರೆ, ಈಗ ನಾವೆಲ್ಲರೂ ಈ ದಕ್ಷಿಣ ದಿಕ್ಕದಲ್ಲಿರುವಂತಹ ಸಮುದ್ರ ತೀರದಲ್ಲಿ ಬಂದಿದ್ವಿ, ಆದ್ರೆ ಸಮುದ್ರನ ಹೇಗೆ ದಾಟಬೇಕು ಅನ್ನೋಂಥದ್ದು ಗೊತ್ತಿಲ್ಲ, ದಯವಿಟ್ಟು ತಿಳಿಸ್ಕೊಡಿ ಅಂತ. ನಮ್ಗೆಲ್ಲರಿಗೂ ಪ್ರಶ್ನೆ ಬರ್ಬೋದು, ಹೇಗೆ ಭಗವಂತ ಈ ರೀತಿ ಪ್ರಶ್ನೆ ಕೇಳ್ತಿದ್ದಾರೆ? ಭಗವಂತನನ್ನ ಸರ್ವಜ್ಞ ಅಂತ ಹೇಳ್ತೀವಿ, ನಮಗೆ ಗೊಂದಲ ಇರುವಾಗ ನಾವು ಭಗವಂತನ ಹತ್ರ ಹೋಗ್ತೀವಿ, ಆದ್ರೆ ಭಗವಂತನೇ ಬೇರೆಯವ್ರ ಹತ್ರ ಹೋಗ್ತಾ ಇದ್ದಾರೆ, ಯಾಕೆ? ಇದನ್ನ ನಾವು ಕೇಳಿದಾಗ ನಮಗೆಲ್ಲರಿಗೂ ಸ್ವಲ್ಪ ಸಂಶಯ ಬರ್ಬೋದು. ಪ್ರಭು ರಾಮಚಂದ್ರ ನಿಜವಾಗ್ಲೂ ದೇವರ? ಆಮೇಲೆ ಕೆಲವು ಸಲ ಪ್ರಭು ರಾಮಚಂದ್ರರು ಸೀತೆಯನ್ನ ಕಳಿಸ್ಕೊಟ್ಬಿಟ್ರು. ಆಮೇಲೆ ಕೆಲವು ಸಲ ಪತ್ನಿಯ ವಿರಹದಿಂದ ಅವರು ಅಳ್ತಾ ಇದ್ರು, ಶೋಕಿಸ್ತಾ ಇದ್ರು. ಇದನ್ನೆಲ್ಲ ಕೆಲವು ಸಲ ನಾವು ನೋಡಿದಾಗ ನಮ್ಗೆಲ್ಲ ಅನ್ನಿಸ್ಬೋದು, ಪ್ರಭು ರಾಮಚಂದ್ರ ನಿಜವಾಗ್ಲೂ ದೇವರ ಅಂತ ಹೇಳಿ. ಪ್ರಭು ರಾಮಚಂದ್ರ ಈ ಜಗತ್ತಿನಲ್ಲಿ ಬಂದಾಗ ಅವರು ನರನ ಲೀಲೆಯನ್ನ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಹೇಗೆ ಸಾಮಾನ್ಯ ಮನುಷ್ಯ ವರ್ತನೆಯನ್ನ ಮಾಡ್ತಾರೆ, ಆ ರೀತಿ ಪ್ರಭು ರಾಮಚಂದ್ರರು ಒಬ್ಬ ಸಂತರಿಂದ, ಋಷಿಮುನಿಗಳಿಂದ ಅವರು ಜ್ಞಾನವನ್ನ ಕೇಳ್ತಾ ಇದ್ರು. ಅದೇ ರೀತಿ ನಾವು ತಿಳ್ಕೊಳ್ಬಹುದು, ಹೇಗೆ ನಮ್ಮ ಜೀವನದಲ್ಲಿ ಗೊಂದಲ ಇದ್ದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡಬೇಕು, ಮತ್ತೆ ಬೇರೆ ಭಕ್ತರ ಹತ್ರನ ಹೋಗಿ ನಾವು ಪ್ರಶ್ನೆಯನ್ನ ಕೇಳಿ ನಮ್ಮ ಗೊಂದಲವನ್ನ ನಾವು ನಿವಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿ. ಅದಾದ್ಮೇಲೆ ಆ ಋಷಿಮುನಿಗಳು ಹೇಳ್ತಾ ಇದಾರೆ, ಈಗ ತುಂಬಾ ಹತ್ತಿರದಲ್ಲೇ ಒಂದು ಈ ವಿಶೇಷವಾದಂತ ಏಕಾದಶಿ ಬರ್ತಾ ಇದೆ. ಆ ಏಕಾದಶಿಯ ಹೆಸರು ಏನು? ವಿಜಯ ಏಕಾದಶಿ. ಈ ಏಕಾದಶಿಯನ್ನ ನೀವೇನಾದ್ರೂ ಸರಿಯಾಗಿ ಆಚರಣೆ ಮಾಡಿದ್ರೆ ಏನಾಗುತ್ತೆ, ನೀವು ಆ ದುಷ್ಟ ರಾವಣನ್ನ ಕೊಂದಾಕೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡಿ, ಈ ಏಕಾದಶಿಯನ್ನ ತುಂಬಾ ಚೆನ್ನಾಗಿ ಆಚರಣೆ ಮಾಡಿ. ಈ ಏಕಾದಶಿಯನ್ನ ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಸಂಕ್ಷಿಪ್ತವಾಗಿ ವಿವರಣೆಯನ್ನ ಈ ಬಕತಾಲ್ಭ್ಯ ಋಷಿ ಹೇಳ್ತಾರೆ. ಏಕಾದಶಿಯ ಹಿಂದಿನ ದಿನ ಅಂದ್ರೆ ದ್ವಾದಶಿಯ ದಿನ ಏನ್ ಮಾಡ್ಬೇಕು, ಚಿನ್ನ, ಬೆಳ್ಳಿ, ತಾಮ್ರ ಈ ರೀತಿ ಯಾವ್ದಾದ್ರು ಪಾತ್ರೆ, ನಮ್ಗೆಲ್ಲರೂ ಅನ್ನಿಸ್ಬೋದು ಚಿನ್ನ, ಬೆಳ್ಳಿ ಪಾತ್ರೆ ಈಗಿನ ಕಾಲದಲ್ಲಿ ಎಲ್ಲಿ ಸಿಗತ್ತೆ? ಅವ್ರು ಹೇಳ್ತಾರೆ, ಕನಿಷ್ಠ ಪಕ್ಷ ಒಂದು ಮಣ್ಣಿನ ಪಾತ್ರೆಯೂ ಆಗಿರ್ಬೋದು. ನಾವು ಅದನ್ನ ಏನ್ ಮಾಡ್ಬೇಕು, ಅದರಿಂದ ನಾವು ಆ ಪಾತ್ರೆಯಲ್ಲಿ ನೀರನ್ನ ತುಂಬಿಸಿಡ್ಬೇಕು. ಅದಾದ್ಮೇಲೆ ಮಾವಿನ ಎಲೆಗಳಿಂದ ಅದನ್ನ ಅಲಂಕಾರ ಮಾಡಬೇಕು. ಆಮೇಲೆ ಅದನ್ನ ಮುಚ್ಚಬೇಕು. 7 ಧಾನ್ಯಗಳನ್ನ ಅದರ ಮೇಲೆ ಇಡಬೇಕು. ಆಮೇಲೆ ಅದು ಒಂದು ಪೀಠದ ಮೇಲೆ ಇಡಬೇಕು. ಅದಾದ್ಮೇಲೆ ನಾವು ಬೆಳಿಗ್ಗೆ ಸ್ನಾನವನ್ನ ಮಾಡಿ ಆಮೇಲೆ ನೀರಿನ ಪಾತ್ರೆಯನ್ನ ಹೂವಿನ ಮಾಲೆ ಮತ್ತು ಶ್ರೀಗಂಧವನ್ನ ಅದರಿಂದೆಲ್ಲ ಅಲಂಕಾರ ಮಾಡಬೇಕು. ಆಮೇಲೆ ಅದ್ರ ಮೇಲೆ ಬಾರ್ಲಿ, ದಾಳಿಂಬೆ ಮತ್ತು ತೆಂಗಿನಕಾಯಿಯನ್ನ ಇಡಬೇಕು. ಆಮೇಲೆ ಭಗವಂತನ ತುಂಬಾ ಭಕ್ತಿಯಿಂದ ನಾವು ಭಗವಂತ ಆ ಮಡಿಕೆಯ ಮೇಲೆ ವಿಷ್ಣುವಿನ ಮೂರ್ತಿಯನ್ನ ನಾವು ಇಡಬೇಕು. ಆಮೇಲೆ ಅದನ್ನಕ್ಕೆ ಸಂಪೂರ್ಣವಾಗಿ ಆರಾಧನೆಯನ್ನ ಮಾಡಬೇಕು. ಧೂಪ ಮತ್ತು ಗಂಧ ಮತ್ತೆ ಹೂಗಳು, ತುಪ್ಪದ ದೀಪ ಮತ್ತು ಎಲ್ಲಾ ರೀತಿಯ ಆಹಾರ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಆಮೇಲೆ ರಾತ್ರಿ ಪೂರ್ತಿ ಏನ್ ಮಾಡಬೇಕು, ಜಾಗರಣೆ ಇರಬೇಕು. ಆಮೇಲೆ ನಾರಾಯಣನ ಮೂರ್ತಿಯನ್ನ ಅದರಲ್ಲಿ ಇರಿಸಿ ನಾವು ಪೂಜೆಯನ್ನು ಮಾಡಬೇಕು. ಏಕಾದಶಿ ಬೆಳಿಗ್ಗೆಯ ದಿನ ಏನ್ ಮಾಡಬೇಕು, ಸ್ನಾನವನ್ನ ಮಾಡಿ ಆಮೇಲೆ ನೀರಿನ ಪಾತ್ರೆಯನ್ನ ಮತ್ತೊಂದು ಸಲ ತುಂಬಾ ಸುಗಂಧವಾಗಿರುವಂತಹ ಹೂವುಗಳಿಂದ ಮತ್ತೆ ಶ್ರೀಗಂಧದಿಂದ ಅಲಂಕಾರ ಮಾಡಬೇಕು. ಅದಾದ್ಮೇಲೆ ತುಂಬಾ ಧೂಪ ದೀಪಗಳು ಮತ್ತೆ ಇದನ್ನೆಲ್ಲ ಮತ್ತೆ ಪೂಜೆ ಮಾಡಬೇಕು ಭಕ್ತಿಯಿಂದ. ಅದಾದ್ಮೇಲೆ ಆಹಾರವನ್ನು, ನೈವೇದ್ಯವನ್ನು ಇಡಬೇಕು, ದಾಳಿಂಬೆ, ತೆಂಗಿನಕಾಯಿ ಈ ರೀತಿಯಿಂದ. ಮತ್ತೆ ಇದನ್ನೆಲ್ಲ ಆರಾಧನೆಯನ್ನ ಮಾಡ್ತಾ ಏನ್ ಮಾಡ್ಬೇಕು, ಸಾಮಾನ್ಯವಾಗಿ ಏಕಾದಶಿಯನ್ನು ಹೇಗ್ ಮಾಡ್ಬೇಕು ಅಂತ ನಾವು ಎಷ್ಟೋ ಬಾರಿ ಹೇಳಿದೀವಿ. ಇದನ್ನ ಮತ್ತೊಂದ್ಸಲ ಹೇಳ್ತಾ ಇದೀನಿ. ನಾವು ಯಾವುದೇ ರೀತಿಯ ಧಾನ್ಯಗಳನ್ನ ಆ ದಿನ ಸ್ವೀಕಾರ ಮಾಡಬಾರ್ದು. ಆಮೇಲೆ ಯಾರಿಗಾದ್ರೂ ಉಪವಾಸ ಮಾಡೋದಕ್ಕಾಗೋದಿಲ್ಲ, ಏನಾದ್ರೂ ಔಷಧಿಯನ್ನ ತಗೊಳ್ತಾ ಇದಾರೆ, ಆ ಔಷಧಿಯನ್ನ ತಗೊಳ್ಳೋದಕ್ಕೋಸ್ಕರ ಕೆಲವು ಆಹಾರವನ್ನ ಸ್ವೀಕಾರ ಮಾಡ್ಬೇಕಾಗತ್ತೆ. ಆಗ ಹಣ್ಣುಗಳನ್ನ ಸ್ವೀಕಾರ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಾಲು, ಮತ್ತೆ ಇಲ್ಲ ಅಂದ್ರೆ ಕೆಲವು ಸಲ ಗೆಣಸು ಈ ರೀತಿ ಎಲ್ಲ ಸ್ವೀಕಾರ ಮಾಡ್ಬೋದು. ಇಲ್ಲ ಯಾರಿಗೂ ಅದು ಆಗೋದಿಲ್ಲ ಅಂತ ಹೇಳಿ ಸಾಬುದಾನ, ವರದಕ್ಕಿ ಈ ರೀತಿ ಕೆಲವೆಲ್ಲ ಸ್ವೀಕಾರ ಮಾಡಬಹುದು. ಅದಕ್ಕೋಸ್ಕರ ಈಗ ಹೇಳ್ತಾ ಇದ್ದಾರೆ. ಆದ್ರೆ ಉತ್ತಮ ಎಷ್ಟು ಉಪವಾಸವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನ ನಾವು ಪ್ರಯತ್ನ ಪಡ್ಬೋದು. ಬರೀ ಉಪವಾಸ ಅಷ್ಟೇ ಅಲ್ಲ, ನಾವು ಉಪವಾಸ ಅಂತ ಹೇಳಿದ್ರೆ ನಾವು ಭಗವಂತನಿಗೆ ಹತ್ರ ಇರಬೇಕು. ಭಗವಂತನಿಗೆ ಹತ್ರ ಹೇಗಿರ್ಬೇಕು, ನಾವು ಭಗವಂತನ ಮುಂದೆ ಕೂತ್ಕೊಂಡು ನಾವು
ಭಗವಂತನ ಪುಣ್ಯ ನಾಮದ ಜಪವನ್ನ ಮಾಡ್ತಾ ಇರಬೇಕು, ಶ್ರೀಮದ್ ಭಗವದ್ಗೀತೆ ಭಾಗವತವನ್ನ ಓದಬೇಕು, ಬೇರೆಯವ್ರಿಗೂ ತಿಳಿಸ್ಕೊಡ್ಬೇಕು. ಈ ರೀತಿ ನಾವು ಏನ್ ಮಾಡ್ತಾ ಇರ್ತೀವಿ, ಇದನ್ನ ಹೆಚ್ಚು ಹೆಚ್ಚು ಭಗವಂತನ ನಾಮದನ್ನ ನಾವು ಆ ದಿನ ತಗೊಳ್ಬೇಕು. ಭೌತಿಕ ಕಾರ್ಯಗಳನ್ನ ಕಡಿಮೆ ಮಾಡಬೇಕು. ಆ ದಿನ ಸ್ವಲ್ಪ ರಜಾ ತಗೊಂಡ್ರು ಒಳ್ಳೇದು, ಏಕಾದಶಿ ದಿನ. ಇಲ್ಲ ಆಗಿಲ್ಲ ಅಂದ್ರೆ ಸ್ವಲ್ಪ ಹೆಚ್ಚು ಸಮಯವನ್ನ ತೆಗೆದು ಭಗವಂತನ ಭಜನೆ ಮಾಡೋದ್ರಲ್ಲಿ ನಾವು ಇಡಬೇಕು. ಶಾಸ್ತ್ರಗಳ ಪಠನವನ್ನ ಮಾಡಬೇಕು. ಈ ರೀತಿ ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ರಾತ್ರಿ ಯಾರಿಗೆ ಸ್ವಲ್ಪ ಎಚ್ಚರ ಇರೋದಕ್ಕೆ ಸಾಧ್ಯ ಆಗುತ್ತೆ ಇರಬಹುದು. ಅದಾದ್ಮೇಲೆ ದ್ವಾದಶಿ ಬೆಳಗಾದಾಗ ಅದನ್ನ ಪಾತ್ರೆಯನ್ನ ತಗೊಂಡೋಗಿ ನದಿಯ ದಡಕ್ಕೆ ಇಡಬೇಕು. ಆಮೇಲೆ ಆ ರೀತಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಪೂಜೆಯನ್ನ ಮಾಡಿ ಅದನ್ನ ದಾನವನ್ನ ಕೊಡ್ಬೋದು. ಅದಾದ್ಮೇಲೆ ಈ ರೀತಿ ಯಾರು ವಿಜಯ ಏಕಾದಶಿಯನ್ನು ಆಚರಣೆ ಮಾಡ್ತಾರೆ ಅವರಿಗೆ ಈ ಜಗತ್ತಿನಲ್ಲಿಯೂ ವಿಜಯಶಾಲಿ ಅವರು ಆಗ್ತಾರೆ. ಅದೇ ರೀತಿ ನಮಗೆ ಏಕಾದಶಿಯನ್ನ ನಾವು ಕೆಲವರು ಭೌತಿಕ ಲಾಭಕ್ಕಾಗಿ ಮಾಡ್ತಾರೆ, ಮತ್ತೆ ಕೆಲವರು ಆಧ್ಯಾತ್ಮಿಕ ಲಾಭಕ್ಕಾಗಿ ಮಾಡ್ತಾರೆ. ಈ ಎಲ್ಲಾ ನಿಯಮಗಳು ಯಾರು ಭೌತಿಕ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಅವರು ತುಂಬಾ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗತ್ತೆ. ಆಧ್ಯಾತ್ಮಿಕ ಲಾಭಕ್ಕಾಗಿ ನಾವು ಯಾವಾಗ ಭಗವಂತನ ಪುಣ್ಯ ನಾಮವನ್ನ ತುಂಬಾ ಭಕ್ತಿಯಿಂದ ಪ್ರೇಮದಿಂದ ನಾವು ಮಾಡ್ತಾ ಇರ್ತೀವಿ, ಏಕಾದಶಿ ಸಂಪೂರ್ಣ ಆಗುತ್ತೆ. ನಾವು ತುಂಬಾ ಮುಖ್ಯವಾಗಿ ಏನು ಗಮನ ಇಟ್ಕೊಂಡಿರ್ಬೇಕು ಅಂತಾರೆ, ಉಪವಾಸವನ್ನು ಮಾಡ್ಬೇಕು ಅಂತಾರೆ, ಧಾನ್ಯಗಳನ್ನ ಸ್ವೀಕಾರ ಮಾಡಬಾರ್ದು ಮತ್ತು ಸಂಪೂರ್ಣ ಸಮಯವನ್ನ ನಾವು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಕೊಡಬೇಕು. ಈ ರೀತಿಯಾಗಿ ಮಾಡ್ತಾ ಇದ್ರೆ ಆಧ್ಯಾತ್ಮಿಕ ಲಾಭಗಳು ತುಂಬಾ ಸುಲಭವಾಗಿ ಸಿಕ್ಬಿಡುತ್ತೆ. ಆಮೇಲೆ ಹೇಳ್ತಾ ಇದಾರೆ, ಯಾರು ಈ ರೀತಿ ಏಕಾದಶಿಯನ್ನ ಪಾಲನೆ ಮಾಡ್ತಾರೆ ಅವ್ರಿಗೇನು ಸಿಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಈ ಜಗತ್ತಿನಲ್ಲಿ ವಿಜಯ ಸಿಗುತ್ತೆ. ಅದಾದ್ಮೇಲೆ ಅವ್ರಿಗೆ ಮುಂದಿನ ಜೀವನ ಭೌತಿಕ ಜಗತ್ತಿನಲ್ಲಿ ಆಗೋದಿಲ್ಲ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಲ್ಲಿ ಯಾವುದೇ ರೀತಿಯ ಶೋಕ ಇಲ್ಲ, ಭಯ ಇಲ್ಲ ಮತ್ತು ಮೋಹ ಇಲ್ಲ. ಅಲ್ಲಿ ಅವರು ಶಾಶ್ವತವಾಗಿ ಇರಬಹುದು. ಆಮೇಲೆ ಈ ಏಕಾದಶಿ ಎಷ್ಟು ಶಕ್ತಿಶಾಲಿ ಆಗಿದೆ ಅಂತ ಹೇಳಿದ್ರೆ, ಎಲ್ಲಾ ಪಾಪಗಳನ್ನು ನಷ್ಟ ಮಾಡುತ್ತೆ. ಅದಷ್ಟೇ ಅಲ್ಲ, ಎಷ್ಟೇ ಘೋರವಾದ ಪಾಪಗಳಾಗಿರ್ಬೋದು ಅದನ್ನೆಲ್ಲವನ್ನು ನಷ್ಟ ಮಾಡುತ್ತೆ. ಅದಕ್ಕೋಸ್ಕರ ಏಕಾದಶಿ ಮಹಿಮೆಯನ್ನು ಯಾರು ಕೇಳ್ತಾರೆ ಮತ್ತು ವರ್ಣನೆ ಮಾಡ್ತಾರೆ, ಇಲ್ಲ ಯಾರು ಇದನ್ನ ಓದ್ತಾರೆ, ಅವ್ರಿಗೇನಾಗತ್ತೆ ಅಂತ ಹೇಳಿದ್ರೆ ಅಶ್ವಮೇಧ ಯಜ್ಞದ ಲಾಭನೂ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಏಕಾದಶಿ ಅನ್ನೋವಂಥದ್ದು ಒಂದು ತಿಳ್ಕೊಳ್ಬೇಕು. ಏಕಾದಶಿ ಶ್ರೀ ಕೃಷ್ಣನಿಗೆ, ವಿಷ್ಣುವಿಗೆ, ರಾಮನಿಗೆ, ನರಸಿಂಹದೇವರಿಗೆ ತುಂಬಾ ಪ್ರಿಯವಾಗಿದೆ. ಅದಕ್ಕೋಸ್ಕರ ಏಕಾದಶಿಯ ದಿನ ನಾವು ಅತಿ ಹೆಚ್ಚು ಭಗವಂತನ ಆರಾಧನೆಯಲ್ಲಿ ತೊಡಕೊಳ್ಬೇಕು. ಈಗ ನಾನು ತಮಗೆಲ್ಲರಿಗೂ ಪ್ರಭು ಶ್ರೀ ರಾಮಚಂದ್ರರ ಕೆಲವು ಗುಣಗಳನ್ನ ನಾನು ಇವತ್ತು ವರ್ಣನೆಯನ್ನ ಮಾಡ್ತೀನಿ. ಅದನ್ನ ನಾವು ತಿಳ್ಕೊಂಡು ನಾವು ಆ ಭಗವಂತನ ಪುಣ್ಯನಾಮದ ಜಪದ ಫಲ ಏನು ಸಿಗತ್ತೆ ಅದನ್ನ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಹೇಳ್ತಾ ಇದ್ದಾರೆ, ಇದು ಶ್ರೀಮದ್ ಭಾಗವತದ ನವಮ ಸ್ಕಂದದ 10ನೇ ಅಧ್ಯಾಯದ 54ನೇ ಶ್ಲೋಕ. ಏಕಪತ್ನಿ ವ್ರತಧರೋ ರಾಜರ್ಷಿ ಚರಿತ ಶುಚಿಃ ಸ್ವಧರ್ಮಂ ಗೃಹಮೇಧೀಯಂ ಶಿಕ್ಷಯನ್ ಸ್ವಯಮಾಚರತ್. ಈಗ ಪ್ರಭು ಶ್ರೀರಾಮಚಂದ್ರರು ಈ ಜಗತ್ತಿನಲ್ಲಿ ಬಂದಾಗ ನಮ್ಮೆಲ್ಲರಿಗೂ ಕೆಲವು ಸಲ ಸಂಶಯ ಬರುತ್ತೆ, ಇವರು ಸಾಕ್ಷಾತ್ ಭಗವಂತನ? ಯಾಕಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನ ರೀತಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ, ಲೀಲೆಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಯಾಕೆ ಆ ರೀತಿ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನೋಡಿ ಅವ್ರು ಏಕಪತ್ನಿ ಆಗಿದ್ರು. ಆಮೇಲೆ ರಾಜರ್ಷಿ ಚರಿತ ಶುಚಿಹಿ, ಅವರ ಚರಿತ್ರೆಯಲ್ಲಿ ಒಂದು ಕಪ್ಪು ದಬ್ಬೆ ಅದನ್ನ ನಾವು ನೋಡೋದಿಕ್ಕೆ ಆಗೋದಿಲ್ಲ. ಒಂದು ಸಣ್ಣ ಯಾವುದೇ ರೀತಿಯ ದೋಷಗಳನ್ನ ನೋಡೋದಕ್ಕಾಗೋದಿಲ್ಲ. ಅವರ ಚರಿತ್ರೆ ತುಂಬಾ ಶುಚಿಯಾಗಿದೆ ಮತ್ತು ಶುಭ್ರವಾಗಿದೆ. ಸ್ವಧರ್ಮಂ ಗೃಹಮೇಧೀಯಂ, ಅವರ ಧರ್ಮವನ್ನ ಪಾಲನೆ ಮಾಡೋದ್ರಲ್ಲಿ ಅವರು ಆದರ್ಶರಾದಂತಹ ವ್ಯಕ್ತಿಯಾಗಿದ್ರು. ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಕೆಲವು ಸಲ ನಾವು ಕರ್ತವ್ಯಗಳಿಂದ ನಾವು ಹಿಂದೆ ಬಂದ್ಬಿಡ್ತೀವಿ, ಕರ್ತವ್ಯಗಳನ್ನ ಪೂರ್ಣ ಮಾಡೋದಿಲ್ಲ. ಅದಕ್ಕೋಸ್ಕರ ಈಗ ರಾಮಚಂದ್ರರು ಬಂದು ತಿಳಿಸ್ಕೊಡ್ತಾ ಇದ್ದಾರೆ, ನಾವು ಹೇಗೆ ನಮ್ಮ ಕರ್ತವ್ಯಗಳನ್ನ ತುಂಬಾ ನಿಷ್ಠೆಯಿಂದ ಮಾಡಬೇಕು. ಈ ಜಗತ್ತಿನಲ್ಲಿ ಎಷ್ಟೊಂದು ಕರ್ತವ್ಯಗಳಿದೆ. ಆ ಕರ್ತವ್ಯಗಳೆಲ್ಲವನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಯಮಪೂರ್ವಕವಾಗಿ ಪ್ರಾಮಾಣಿಕತೆಯಿಂದ ಅದನ್ನ ಪೂರ್ಣಗೊಳಿಸ್ಬೇಕು. ಆಮೇಲೆ ಅದನ್ನ ಮಾಡ್ತಾ ಮಾಡ್ತಾ ಮತ್ತೊಂದು ಆಗ್ಬಿಡ್ಬಾರ್ದು ಅಂತ ಹೇಳಿದ್ರೆ, ಭಗವಂತನ ಅಲೌಕಿಕ ಧರ್ಮವನ್ನ ನಾವು ಮರ್ತೋಗ್ಬಿಡ್ಬಾರ್ದು. ಒಂದು ಲೌಕಿಕ ಧರ್ಮ, ಮತ್ತೊಂದು ಅಲೌಕಿಕ ಧರ್ಮ. ಲೌಕಿಕ ಧರ್ಮ ಇದು ಈ ಜಗತ್ತಿನ ವ್ಯಾವಹಾರಿಕವಾಗಿರುತ್ತೆ. ಅಲೌಕಿಕ ಅಂತ ಹೇಳಿದ್ರೆ ನಾವು ಆಧ್ಯಾತ್ಮಿಕವಾಗಿರುತ್ತೆ, ಭಗವಂತನ ಧಾಮಕ್ಕೆ ಹೋಗುವಂಥದ್ದು. ಎರಡೂ ಕಾರ್ಯಗಳನ್ನ ಮಾಡ್ತಾ ಇರಬೇಕು. ಹೇಗೆ ಟ್ರೈನ್ ಹೋಗ್ತಾ ಇರುತ್ತಲ್ಲ, ಟ್ರೈನ್ ಹೋಗ್ತಾ ಇರುವಾಗ 2 ಟ್ರ್ಯಾಕ್ಗಳ ಮೇಲೆ ಹೋಗ್ತಾ ಇರುತ್ತೆ. ಅದೇ ರೀತಿ 2 ಟ್ರ್ಯಾಕ್ಗಳ ಮೇಲೆ, ಒಂದು ಈ ಲೌಕಿಕ ಧರ್ಮ, ಮತ್ತೊಂದು ಅಲೌಕಿಕ ಧರ್ಮ, ಎರಡು ನಮ್ಮ ಜೀವನದಲ್ಲಿ ನಡೀತಾ ಇರಬೇಕು. ಇದನ್ನ ಪ್ರಭು ರಾಮಚಂದ್ರರು ನಮ್ಮೆಲ್ಲರಿಗೂ ತಿಳಿಸ್ಕೊಟ್ರು. ಅದಷ್ಟೇ ಅಲ್ಲ,
ಈಗ ಪ್ರಭು ರಾಮಚಂದ್ರರ ಹೆಸರನ್ನ ಹೇಳಿದ್ರೆ ಏನು ಲಾಭ ಬರುತ್ತೆ? ಪುರುಷೋ ರಾಮಚರಿತಂ ಶ್ರವಣೈರುಪಧಾರಯನ್ ಆನೃಶಂಸ್ಯ ಪರೋ ರಾಜನ್ ಕರ್ಮಬಂಧೈರ್ ವಿಮುಚ್ಯತೆ. ಇದರಲ್ಲಿ ಹೇಳ್ತಾ ಇದ್ದಾರೆ, ಯಾರು ಈ ರಾಮಚರಿತವನ್ನ ಕೇಳ್ತಾರೆ, ರಾಮಾಯಣವನ್ನ ಕೇಳ್ತಾರೆ, ಆ ಪ್ರಭು ರಾಮಚಂದ್ರರ ಗುಣಗಾನವನ್ನ ಯಾರು ಮಾಡ್ತಾರೆ ಇಲ್ಲ ಕೇಳ್ತಾರೆ, ಅವ್ರಿಗೇನ್ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಯಾರು ಇದನ್ನ ಶ್ರವಣ ಮಾಡ್ತಾರೆ, ಆನೃಶಂಸ್ಯ ಪರೋ ರಾಜನ್, ಅವರ ನೋಡಿ, ನಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಒಬ್ಬರ ಮೇಲೆ ಮತ್ತೊಬ್ಬರ ಮೇಲೆ ದ್ವೇಷ ಭಾವನೆ ಹುಟ್ಟುತ್ತಾ ಇರುತ್ತೆ. ಈ ದ್ವೇಷದ ಭಾವನೆ ಸಂಪೂರ್ಣವಾಗಿ ನಾಶ ಆಗುತ್ತೆ. ಆಮೇಲೆ ಈಗಿನ ಕಾಲದಲ್ಲಿ ಮತ್ತೊಬ್ರು ಹೇಗೆ ಜೀವನ, ಅವ್ರು ತುಂಬಾ ಮುಂದೆ ಹೋಗ್ತಾ ಇದಾರೆ, ನಾವು ಹಿಂದೆ ಉಳಿದ್ ಬಿಡ್ತಾ ಇದೀವಿ, ಅವ್ರನ್ನ ಹೇಗಾದ್ರೆ ಈಗ ಎಳೆದ್ ಬಿಡೋಣ, ಆ ರೀತಿ ಕೆಲಸ ಎಲ್ಲ ಭಾವನೆಗಳು ಬರುತ್ತೆ. ಈ ಭಾವನೆಗಳೆಲ್ಲ ಹೋಗ್ಬಿಡುತ್ತೆ. ಅದಷ್ಟೇ ಅಲ್ಲ, ಕರ್ಮ ಬಂಧೈರ್ ವಿಮುಚ್ಯತೆ, ನಾವು ಕರ್ಮ ಬಂಧನಗಳಿಂದ ನಾವು ದೂರ ಇರಬಹುದು. ಈ ಸಂಪೂರ್ಣ ಭೌತಿಕ ಜಗತ್ತಿನ ಇಂದ ಮುಕ್ತಿ ಪಡ್ಕೊಂಡ್ಬಿಡ್ಬೋದು ಬರೀ ಶ್ರೀರಾಮಚಂದ್ರರ ಕಥೆಗಳನ್ನ ಕೇಳ್ತಾ ಕೇಳ್ತಾ. ಅದಕ್ಕೋಸ್ಕರ ಈ ಪ್ರಭು ರಾಮಚಂದ್ರರ ಕಥೆಯನ್ನ ನಾವು ಈ ಏಕಾದಶಿಯ ದಿನ ಕೇಳಬಹುದು. ಅದು ಹೇಗೆ ಆ ರಾಮಚಂದ್ರ ವಿಜಯವನ್ನ ಪ್ರಾಪ್ತಿ ಮಾಡಿಕೊಂಡ್ರು ಅದು ನಮಗೆ ಗೊತ್ತಾಗುತ್ತೆ. ಅದಷ್ಟೇ ಅಲ್ಲ, ನಾವು ಅತಿ ಹೆಚ್ಚು ಜಪವನ್ನ ಮಾಡೋದಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು. ಆಮೇಲೆ ಮತ್ತೊಂದು ನಾವು ಮಾಡಬೇಕು ಅಂತ ಹೇಳಿದ್ರೆ, ನಾವು ಆಧ್ಯಾತ್ಮಿಕ ಪ್ರವಚನಗಳನ್ನ ನಾವು ಕೇಳೋದಕ್ಕೆ ಪ್ರಯತ್ನ ಪಡಬೇಕು. ಈ ರೀತಿ ಏಕಾದಶಿಯನ್ನ ತುಂಬಾ ಚೆನ್ನಾಗಿ ಆಧ್ಯಾತ್ಮಿಕಮಯವನ್ನಾಗಿ ಮಾಡಿ ಮತ್ತು ಭಗವಂತನ ಅನುಗ್ರಹವನ್ನ ನಾವೆಲ್ಲರೂ ಪಡ್ಕೊಳ್ಳೋಣ. ಪಾರಣದ ಸಮಯ ಈ ರೀತಿ ಇದೆ. ನಾವೆಲ್ಲರೂ ಪಾರಣದ ಸಮಯವನ್ನ ತುಂಬಾ ಧ್ಯಾನಪೂರ್ವಕವಾಗಿ ಗಮನಿಸಿ ಮತ್ತು ಇದನ್ನ ಪಾಲನೆಯನ್ನಾಗಿ ಮಾಡಿ. ತುಂಬಾ ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ.